ಹೌದಲ್ವಾ, ಇದೇ ನಮ್ಮ ದೇವಸ್ಥಾನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ. ನಾವು ಅಣ್ಣವರಿಂದ ಶುರು ಮಾಡೋಣ, ಇವತ್ತಿಂದ ಪ್ರಚಾರ ಸ್ಟಾರ್ಟು. ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ಆಯಿತು ಅಂತ ಹೇಳಿದ್ರು. ಬಟ್ ನೀವೆಲ್ಲ ಬರ್ತೀರಾ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸುಮ್ಮನೆ ನಾವು ಹೋಗಿ ಮಾಡಿದ್ರು, ನೀವು ಬಿಡಬೇಕಲ್ಲ, ಓಡಿ ಬಂದುಬಿಟ್ಟಿದ್ದೀವಿ ಅಷ್ಟೇ. ಇದೇನಿಲ್ಲ, ಒಳ್ಳೇದು ಜನ ನೋಡಲಿ. ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ. ಅಪ್ಪು ಅಂದರೆ ಒಂಥರ ಗೊತ್ತಲ್ಲ, ಎಲ್ರಿಗೂ ಇದೆ ಅದು, ಯಾರು ತೋರಿಸ್ಕೊಳ್ಳಲ್ಲ. ನಮಗೂ ಇದೆ ಅದು. ಮನೆ ಮಗ ಅಲ್ವಾ, ನಮ್ಮನೆ ಮಗ ಇದ್ದಂಗೆ ಎಲ್ಲರೂ. ಅವ್ರಿಗೆ ಎಷ್ಟಾಗಬೇಕು, ನಮಗೆ ಹೆಂಗಾಗುತ್ತೆ ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ, ಅದಾಗೋಯ್ತು. ಬಟ್ ಅಮ್ಮವರು ಆಶೀರ್ವಾದ, ಅಮ್ಮವರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ, ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದೆ 5 ತಿಂಗಳು ಮಗು ಇದ್ದಾಗ. ನಮ್ಮ ಮೊಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸದಾಗಿ, ಅದು ತೋರಿಸಿದ್ವಿ. ಅಷ್ಟು ನಮ್ಗೆ ಅಭಿಮಾನ. ಬಟ್ ಸುಮ್ಮನೆ ಅಭಿಮಾನ ಅಲ್ಲ, ಅವ್ರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವಾ. ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ನಾನು ಏನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೀವಿ. ಪ್ಲಾನ್ ಮಾಡ್ಕೊಂಡಿದ್ದೀವಿ, ಚಿತ್ರತಂಡ ಒಂದು ಪ್ಲಾನ್ ಮಾಡ್ಕೊತಿದೆ. ಪ್ರೊಡ್ಯೂಸರ್ ಆಗಿ ನೀವು ಯಾವ ಥರ ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೇನು ಇಲ್ಲಮ್ಮ, ಜನನೇ ಮಾಡ್ತಾರೆ ಬಿಡಮ್ಮ. ಪ್ರಚಾರ ನಾವು ಮಾಡೋದಲ್ಲ, ಜನ ಮಾಡೋದು. ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ. ಇಲ್ಲಿ ನಮ್ದೇನು ನಡೆಯಲ್ಲ. ಇಂಥದ್ದು 100 ಸಿನಿಮಾ ಇಷ್ಟ ಇಲ್ಲ ಅಂದರೆ ಮೂಲೆಗೆಸಿತಾರೆ. ಜನಕ್ಕೆ ಬುದ್ಧಿ ಇದೆ, ಅದೆಲ್ಲ ಸುಳ್ಳು. ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದಡ್ರು ನಾವು ಅನ್ಕೋಬೇಕು. ನೀವು ಹಂಗೇನಿಲ್ಲ. ಸಿನಿಮಾ ಚೆನ್ನಾಗಿದ್ರೆ ಥಿಯೇಟ್ರಲ್ಲಿ ನೋಡ್ತಾರೆ. ಫಸ್ಟ್ ದಿನ 3 ದಿನ ಚಾನ್ಸ್ ಕೊಡ್ತಾರೆ. ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮೌತ್ ಪಬ್ಲಿಸಿಟಿ ಮಾಡ್ತಾರೆ. ಇಲ್ಲ ಅಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ. ಅಷ್ಟೇ ಇಲ್ಲಿ ಸತ್ಯ, ಇನ್ನೇನಿಲ್ಲ. ನೋಡೋಣ ಜನ ಹೆಂಗೆ ತೊಗೋತಾರೆ. ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ತಪ್ಪು ಸರಿ ಎರಡೂ ಹೇಳಿ, ಅವ್ರು ತೊಂದರೆ ಏನಿಲ್ಲ. ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ. ಅದು ನಮಗೂ ನಮಗೆ ಚಂದ ಅಂತ ಇರ್ಬೋದು. ನೋಡಿ, ನೀವೆಲ್ಲ ನೋಡಿ ಹೇಳ್ಬೇಕು. ಎಲ್ಲ ಒಂದ್ ಕಡೆ ದೊಡ್ಡ ಮನೆ ಎಲ್ಲ ಕಡೆ ಕನೆಕ್ಟ್ ಆಗ್ತಿದೆ. ಈಗ ಅಣ್ಣವ್ರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಸಿನಿಮಾ ಮಾಡ್ತಿದ್ರೆ, ಸಿನಿಮಾದ ಕಥೆ ನೋಡ್ರೆ ಕೊತ್ತಲ್ವಾಡಿ, ಯಾಕಂದ್ರೆ ನಗರ ಚಾಮರಾಜನಗರ ಇರ್ಬೋದು. ನೋಡಿ, ನಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ. ಆಮೇಲೆ ಅದಾಗಿದೆ, ಆಮೇಲೆ ನೋಡೋಣ ಹೆಂಗೆ ಅಂತ. ಅದು ನಮ್ಗೆ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು. ಅದು ಏನಾಗಬೇಕು ಅದಾಗಿದೆ. ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ. ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ. ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರೆಲ್ಲ ಊಟ ಬಿಟ್ಬಿಡೋರು. ಸುಮ್ಮನೆ ತಮಾಷೆ ಮಾಡಿದ್ರು. ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು. ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು. ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡೋಣ ನಮ್ಮ ಸಿನಿಮಾಗೂ ಅದಕ್ಕೆ ಒಂದು ಮನಸ್ಸಲ್ಲಿ ಒಂದು ಬಂತು. ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು, ಅವರು ಅಷ್ಟೇ. ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಳ ಥರ ನೋಡೋಗಿದ್ದಾರೆ. ಪಾಪ ಮೆಷ್ನು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು. ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗಿ ಬಂದಿದೆಯಲ್ಲ, ನೋಡಿ ಸಿಕ್ತು, ಪೂಜೆ ಮಾಡಿ ಮಾಡ್ತಾ ಇದ್ದೀವಿ. ರಿಲೀಸ್ ಹಂತದಲ್ಲಿ ಇದೀವಿ. ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಯಶನ್ ಕೇಳಮ್ಮ, ಹೋಗಮ್ಮ ಯಶ್ ಹತ್ರ ಹೋಗಮ್ಮ. ಯಶು ಅನ್ನೋದಾರೆ ಯಶ್ ಹತ್ರ ಹೋಗಿ. ನಾನು ಹೇಳಲ್ಲ ಯಶ್ ಬಗ್ಗೆ. ಇಡ್ಕಬ, ನಮಗೂ ಅಷ್ಟು ಸಿಕ್ಕಲ್ಲ. ನಮಗ್ ಸಿಕ್ಕಿರಲ್ವಾ ನಿಮಗ್ ಸಿಗೋದು? ಅಲ್ಲಮ್ಮ, ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ. ಯಶಕ್ಕೆ ಸಿಕ್ಕಿರೋದು ಮಾಡ್ಲಿ, ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು. ಯಶು ಅವನ್ ಮಾಡ್ಲೇಬೇಕಲ್ವಮ್ಮ. ಇವಾಗ ದೇವ್ರ ಅಮ್ಮನ ಮೊದಲ ಪ್ರೊಡ್ಯೂಸರ್ ಸಿನಿಮಾ. ನಮ್ಮನೆಲ್ಲ ಸೆಂಟಿಮೆಂಟೇ ಇಟ್ಕೊಂಡಿಲ್ಲ. ನಾವು ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ಮನೆ ಮಾಡ್ತೀವಿ. ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ. ಸಿನಿಮಾ ನೋಡಿದಾರೆ, ಟೀಸರ್ ನೋಡಿದಾರೆ. ನಾವ್ ಯಾರಿಗೂ ಸಿನಿಮಾ ತೋರಿಸಿಲ್ಲ. ನಾವು ಒಬ್ಬರಿಗೂ ಆಡಿಯನ್ಸ್ಗೆ ತೋರ್ಸೋದು. ಅದು ನಾನು ರಫಲ್ಲಿ ನೋಡಿದ್ದೀನಿ, ಪ್ಯೂರ್ ಆದ್ಮೇಲೆ ನೋಡಿಲ್ಲ. ನೀವೇನಾದ್ರೂ ಕರೆಕ್ಷನ್ ಮಾಡಿದ್ರ ಆಸ್ ಎ ಪ್ರೊಡ್ಯೂಸರ್ ಆಗಿ ಕೂತ್ಕೊಂಡು? ಕಥೆಯಲ್ಲಿ ಮಾಡಿದ್ದೆ, ಕಥೆಯಲ್ಲಿ ಮಾಡಿದ್ದೀನಿ, ಡೈಲಾಗಲ್ಲಿ ಮಾಡಿದ್ದೀನಿ. ಅಷ್ಟು ಮಾಡಿ. ನಿಮ್ಮ ಡೈಲಾಗ್ ಅಲ್ಲ, ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ದೀನಿ. ನಿಜವಾಗ್ಲೂ ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ. ಅದನ್ನ ನೋಡಿ ನೀವು. ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ. ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ. ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ. ಅದನ್ನು ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದ್ದೀವಿ. ಅದನ್ನು ಸ್ವಲ್ಪ ನಾನೇ ಮಾಡಿ. ಲಾಸ್ಟ್ ಆದ್ಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ. ಎಲ್ಲೊಂದ್ ಕಡೆ ಅಣ್ಣವ್ರದ್ದು ಆಶೀರ್ವಾದ ತುಂಬಾ ದೊಡ್ಡದಾಗಿದೆ ನಿಮ್ಮ ಕಡೆಗೆ.
ಅವ್ರ ಥಾಟ್ ಇದೆಯಾ ವಜ್ರೇಶ್ವರಿ ಏನ್ ಸಿನಿಮಾಗಳು ಮಾಡ್ಕೊಬಂದ್ರು ಸೆಲೆಬ್ರಿಟಿ ಸಿನಿಮಾಗಳು ಜನ ಅಂದ್ರೆ ಕುಟುಂಬ ನೋಡ್ಬೇಕಂತ ಸಿನಿಮಾಗಳನ್ನೇ ಮಾಡ್ಕೊಬಂದ್ರು ಖಂಡಿತ ಮಾಡೋಣ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು. ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ. ಹುಡುಗ ಈಗ ಯಶು ರಾಮಾಚಾರಿ ಮಾಡಿದ್ದಾನೆ, ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು. ಅದೇ ಥರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾ ಇದ್ದೀವಿ, ಕತೆ ಹುಡುಕ್ತೀವಿ. ಬಟ್ ಚೆನ್ನಾಗಿರೋದೇ ಮಾಡೋದು. ಯಾವುದು ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು. ನಮ್ಮ ಪುನೀತ್ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು. ಆಮೇಲೆ ಯಶು ಅಷ್ಟೇ ಆ ಥರ ಸಿನಿಮಾ ಯಾವುದೂ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಕೆಲವು ಮಾಡ್ದ ರೌಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೆ ನನಗೆ. ಬಟ್ ಮಾಸ್ ಎಲ್ಲ ಮಾಡ್ತಾ ಇದ್ದ. ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನಿಮಾದ ಥರ ಮಾಡೋಣ ಅಂತಿದೆ. ನೋಡೋಣ, ಅದು ಹೇಳ್ಬಾರ್ದು, ಮಾಡಿದ್ಮೇಲೆ ನೋಡಿ. ಮ್ಯಾಮ್ ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಶ್ ಸರ್ಗೆ ಹೋಲಿಸಿದ್ರು. ಅಂದ್ರೆ ಲೇಡಿ ರೆಬಲ್ ಸ್ಟಾರ್ ಅನ್ನೋ ತರ. ಮತ್ತೆ ಸ್ವಲ್ಪ ದಿನ social media ದಲ್ಲಿ ನೀವೇ ಸ್ಟಾರ್ ಆಗ್ಬಿಟ್ಟಿದ್ರಿ. ನಿಮಗೆ ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್. ಹಂಗಲ್ಲ ಹೇಳ್ತೀನಿ ಕೇಳು. ನಾವು ಒಕ್ಕಲಿಗರು ಮಾತು ಸ್ಮೂತಾಗಿ ಬರಲ್ಲ. ಗೌಡ್ರು ಗೊತ್ತಲ್ಲ, ದಂಡಂ ದಶಗುಣಂ ಅಷ್ಟೇ, ಅದಷ್ಟೇ ಮಾತಿದೆ. ಏನಿಲ್ಲ. ನಿಮ್ಮ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಮ್ಯಾಮ್, ಒಳ್ಳೇದಲ್ವಾ? ಅವ್ರಿಗೆಲ್ಲ ಏನ್ ಹೇಳ್ತೀರಿ? ಏನು ಹೇಳಿ, ಸಿನಿಮಾ ನೋಡಿ, ತಪ್ಪಿದ್ರೆ ತಪ್ಪು ಹೇಳಿ, ಸರಿಗಿದ್ರೆ ಸರಿಗೆ ಹೇಳಿ. ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು, ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾವ ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾ ನೋಡ್ತಾರೆ. ಆಮೇಲೆ ಇವತ್ತು ನಾವು ಸ್ವಲ್ಪ ಯಶೋರಮ್ಮ ಅಂತ ಬರ್ತಾರೆ ಅಂದ್ಕೊಂಡಿಲ್ಲ. ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ, ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ, ಒಳ್ಳೇದು ಬರೀ. ನಾಳೆ ರಾಮಾಯಣ ಗ್ಲಿಮ್ಸ್ ರಿಲೀಸ್ ಆಗ್ತಿದೆ, ಸೊ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ? ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ, ನೋಡುವಿಲ್ಲ. ನೀವು ನೋಡಿ ಹೇಳಿ, ನೀವು ಹೇಳಿದ ಮೇಲೆ ಗೊತ್ತಲ್ಲ. ನಿರ್ಮಾಪಕಿಯಾಗಿ ಹೇಳಿ. ಈಗ ನಿರ್ಮಾಪಕಿಯಾಗಿ ಈ ತರ ನಿರ್ಮಾಪಕರು ಬರಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಗೂ ದೊಡ್ಡದವ್ರು ಬರಲಿ, ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡ್ಲಿ ಅಂತ ಹೇಳ್ತೀನಿ. ನಮ್ಮ ಕನ್ನಡಕ್ಕೆ ಮಾಡ್ಲಿ ಫಸ್ಟ್. ಟೀಸರ್ ನೋಡಿ ರಾಧಿಕಾ ಮೇಡಮ್ ಏನಾದ್ರು ಮೇಡಮ್? ರಾಧಿಕಾ ಇಲ್ಲ, ಅಮೆರಿಕದಲ್ಲಿದ್ದಾಳೆ. ನೋಡಿರ್ತಾಳೆ, ಹೇಳಿದ್ಲು ಅತ್ತೆ ಮಾಡ್ತಾರೆ ಬಿಡು, ಅತ್ತೆ ನಮ್ಮ ಯಜಮಾನ್ರಿಗಿನ್ನ ಫಾಸ್ಟ್ ಅಂತ ಹೇಳಿದ್ಲು. ಕನ್ನಡದಲ್ಲಿ ಮಾಡ್ಲಿ ರಾಮಾಯಣ ಅಂತ ರಾಮಾಯಣ ಪ್ರೊಡ್ಯೂಸರ್ ಅಲ್ಲ, ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ. ಬಟ್ ನಮ್ಮ ಕನ್ನಡದಲ್ಲೂ ಆ ಥರ ದೊಡ್ಡ ದೊಡ್ಡ ಬ್ಯಾನರ್ಗಳು ಬರಬೇಕು ಅಂತ ಕೇಳ್ತಾರೆ. ಮೇಡಮ್, ಇವಾಗ ಪ್ರೊಡ್ಯೂಸ್ ಮಾಡಿದ್ದೀರಾ, ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದ್ದೀರಾ. ನೆಕ್ಸ್ಟ್ ಮೂವಿಗೆ ನೀವೇ ಆಕ್ಟ್ ಮಾಡ್ತೀರಾ ಹೇಗೆ? ಅದು ಮಾತ್ರ ಇಲ್ಲ ಬಿಡಮ್ಮ, ನಾವು ಯಾಕೆ ಮಾಡೋಕ್ಕಿಲ್ವೇ? ನಮ್ಮ ತುಂಬ ಜನ ಆ್ಯಕ್ಟ್ರು ತುಂಬ ಜನ ಅವ್ರು ಆ್ಯಕ್ಟೇ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ, ಯಾವತ್ತೂ ಆ್ಯಕ್ಟ್ ಮಾಡಲ್ಲ. ಎಷ್ಟೋ ದಿನ ಕರೆದ್ರೂ ಬಿಡಲ್ಲ. ಅದು ತುಂಬ ಹಿಂದೆ ಎಲ್ಲ ಹೇಳವ್ರೆ, ವಯಸ್ಸು ಕೊಡಿ ಅದು ಇದಂತ ಕೊಟ್ಟಿಲ್ಲ. ಈಗ ಸಿನಿಮಾ ನೋಡಿಲ್ಲ, ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ. ಸೊ ಯಶ್ ಸರ್ ಆಗಿರ್ಬೋದು, ರಾಧಿಕಾ ಮೇಡಮ್ ಅವರು ಯಾರಿಗೂ ತೋರಿಸಲ್ಲ. ಫಸ್ಟ್ ನೋಡ್ತಾರಾ? ಅದನ್ನ ಅವ್ರು ಕೇಳಿ, ನನ್ನ ಕೇಳಿದ್ರೆ ಅಲ್ಲ. ನಾನ್ ನಿಮ್ಮಂಗ್ ಕರಿತೀನಿ, ನೀವು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಮಗ ಬೇರೆ, ಇನ್ನು ಮತ್ತೆ ಅದನ್ನ ಮತ್ತೆ ನಂಗೆ ಹೇಳಿಸ್ಬೇಡಿ. ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಮೀಟ್ ಅಲ್ಲಿ, ಮಗ ಬೇರೆ ಅಮ್ಮ ಬೇರೆ, ಎಲ್ಲ ಬೇರೆ ಬೇರೆ ರೀ. ಮಗ ಆದ ತಕ್ಷಣಕ್ಕೆ ನನ್ ಮಾತು ಕೇಳಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ ನಮ್ಮನೆಲ್ಲ. ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ, ಅದ್ ಮಾಡ್ಲಿ. ಆಮೇಲೆ ಅವನಿಗೆ ಜನನೇ ಹೇಳ್ತಾರೆ, ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡೈತಣ ಅಂತ. ನೋಡ್ತಾನೋ ನೋಡಲ್ವ, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆಡಿಯನ್ಸ್ ನೋಡ್ಬೇಕು, ಆಡಿಯನ್ಸೇ ನೋಡ್ಬೇಕು, ಅದೇ ಮುಖ್ಯ. ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ? ನನ್ ದುಡ್ಡು ವಾಪಸ್ ಬರುತ್ತಾ? ಒಪಿನಿಯನ್ ನಂಗೆ ಬೇಕಿಲ್ಲ ರೀ, ಬೇಕಿಲ್ಲ. ಮಗನ್ ಬೇಡ, ಆಡಿಯನ್ಸ್ ಬೇಕು ನನಗೆ, ಜನಗಳದ್ ಬೇಕು. ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ನ ಸಿನಿಮಾಗೆ ದುಡ್ಡು ಬರುತ್ತಾ ವಾಪಸ್? ಇಲ್ಲ ಅಲ್ವಾ? ಮತ್ತೆ ಅದನ್ನ ಯಾಕೆ ಮತ್ತೆ ಕೇಳ್ತೀರಾ? ಯಾರೊಬ್ಬರಿಂದ ಆಗೋದಲ್ಲ ಇದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಯಶ್ ಮೇಲೆ ಪ್ರೀತಿ ಇದ್ದು, ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ, ನಮ್ಮ ಸುದೀಪ್ ಅಭಿಮಾನಿಗಳು, ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು, ಯಶ್ದು, ಧ್ರುವ ಸರ್ಜಾ, ಪುನೀತ್ದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ. ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ, ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ, ಆ ಥರ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಹುಡುಗರು. ನೀವು ಸ್ಟ್ರೈಟ್ ಹಿಟ್, ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ಉತ್ತರ ಕೊಡ್ತಾರೆ. ಈಗ ಒಕ್ಕಲಿಗರು ಗೌಡ್ರು ಅನ್ನೋ ಒಂದು ಕಮ್ಯುನಿಟಿ ಮೆನ್ಷನ್ ಮಾಡಿದ್ರು, ಇದಕ್ಕೂ ಏನಾದ್ರು ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು? ಅಲ್ಲಮ್ಮ, ನಮಗೆ ಮಾತಾಡಕ್ ಬರಲ್ಲ. ಆ ರಫ್ನೆಸ್, ಅದು ಅಂಬರೀಷ್ ಅಣ್ಣನ ವಿಷಯ ಹೇಳಿದ್ರಲ್ಲ, ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ. ಆ ಕಮ್ಯುನಿಟಿ ಹೇಳಲ್ಲ. ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ, ವಿಶ್ವಮಾನವ್ರು, ನಾವು ಅಣ್ಣವ್ರ ಅಭಿಮಾನಿ, ವಿಶ್ವಮಾನವ ಅಂತವ್ರು ನಾವು. ಅವ್ರಿಗೆ ಇವ್ರಿಗೆ ಅಂತಲ್ಲ, ಬರಲ್ಲ ಮಾತಾಡೋಕ್ಕೆ. ನಾವು ಮಂಡ್ಯದವರು, ಹಾಸನ್ನವರು, ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ. ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಮಗನಿಗೂ ಹೇಳಿಲ್ಲ, ನಾವು ಅದನ್ನು ಬೆಳೆಸೇ ಇಲ್ಲ. ಆ ಥರ ಎಲ್ಲ ಇಲ್ಲ, ಮಾತಾಡಲ್ಲ ನಾವು. ಅವ್ರ ಹೆಂಡತಿ ಮಾತಾಡ್ತಾರೆ, ನಾನು ಯಾಕೆ ಮಾತಾಡ್ಲಿ? ಮದುವೆ ಮಾಡಿರೋದು ಯಾಕೆ? ಹೆಂಡತಿ ಜೊತೆ ಅಲ್ಲ, ಹೆಂಡತಿ ಬಂದ್ಮೇಲೆ ನನಗೆ ನಮ್ಮ ಕೆಲಸ. ಹೆಂಡತಿ ಮಾತಾಡ್ತಾಳೆ ಬಿಡಮ್ಮ, ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು. ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯ ನಮ್ಮ ಯಾವಾಗ್ಲೂ? ಗಂಡ ಬಂದ್ಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ, ಅವ್ರ ಯಜಮಾನ್ರ ಹತ್ರ ಮಾತಾಡ್ತೀಯ? ನೋಡ, ಅದೇ ಮತ್ತೆ ಅವನವ್ರ ಹೆಂಡತಿ ಇಲ್ವೇ ನಮ್ಮ ಮಾತಾಡ್ಕೊತಾನೆ, ಅದ್ರ ಹತ್ರ ಯಾಕೆ ಮಾತಾಡ್ತಾನಮ್ಮ? ಜಾಸ್ತಿ ನನ್ನ ಹತ್ರ ಮಾತಾಡೋದು, ಅವ್ರ ಹೆಂಡತಿ ಹತ್ರ ಮಾತಾಡೋದು.